ಅಯ್ಯ ಮಗಳ ಪಾರ್ವತಿ, ಯಾವ ಬಂದೆ ಯವ್ವ? ಆರಾಮದಿಯಾ? ಬಾ. ಹ್ಞೂಪ್ಪ, ನಾ ಆರಾಮದೀನಿ ನೋಡ್ರಿ. ನೀವು ಆರಾಮದಿರಿ? ಅವ್ವ ಅವ್ವ ಎಲ್ಲದಳ್ರಿ? ಅಯ್ಯ, ಇಲ್ಲೇ ಎಲ್ಲರೂ ಇರ್ತಾಳ ಬಾ. ಏನ್ ಹಾಗ ದೊಡ್ಡ ಮನಿ ನೋಡ್ ನಮ್ದು. ಇದು ಒಂದು ಪಡಸಾಲಿ, ಒಂದ್ ಅಡಿಗೆ ಮನಿ ಐತಿ. ಇನ್ನೆಲ್ಲಿ ಇರ್ತಾಳ? ಇಲ್ಲೇ ಎಲ್ಲರ ಇರ್ತಾಳ, ಅಡಿಗೆ ಮನೆಗೆ ಇರ್ತಾಳ, ಇಲ್ಲ ಅಂದ್ರೂ ಹೊರಗೆ ದಂದಾಕೆ ಇರ್ತಾಳ. ಇನ್ನೇನು ಬಾ. ಅವ ಎಲ್ಲದನವ? ಶಂಕ್ರ್ಯಾ ಬಂದಿಲ್ಲನ? ಓ, ಇವನವನ ಹೊಗ್ಗ, ಇವನವನ ಮಂಜಾಳ ಅಲ್ಲಿ ನಮಗ ಒಟ್ಟ ಮರ್ಯಾದಿನ ಇಲ್ಲ. ಶಂಕ್ರ್ಯಾ. ಅಯ್ಯ, ಬಂದಿನೋ ಯಪ್ಪ, ಬಂದಿ ನೋಡು. ಯಮುನಿ, ಯಮುನಿ, ನಡಿ ಕುಂದ್ರು, ನಡಿ ಅಲ್ಲಿ. ಇತ್ಲ ಬಾ, ಸೋಫಾ ಮೇ ಕುಂದ್ರು ಬಾ. ಯಮುನಿ, ನೋಡಿಲ್ಲಿ ಯಾರು ಬಂದಾರ. ಸಾಕು ಬಾ, ನೀನ್ ಯಮಕ್ ಹೊರಗರ ಬಾ. ನಿಮ್ಮವ್ ನೀನ ಕರಿಯ ಮಗಳ ನೋಡು. ಒಟ್ಟ ಬರ ಒಳ್ಳೆ ಗೌಡ್ತಿ ಬಂದಾಳ, ಸೌಕಾರ್ತಿ. ಒಂಚೂರ ಬರ್ಬೇಕು ಹೊರಗ ಅನ್ನೋದಿಲ್ಲೋ ನಿಮ್ಮವ್ಗ. ಅಯ್ಯೋ ಅಪ್ಪ, ನೀವ್ ಯಾಕೆ ನನಗೆ ಹಂಗಂತೀರಿ? ನಾನು ಏನು ಯಾವ ಊರಿಗೆ ಹೊಡ್ತೆ ಅದ್ರನ್ನ ಏನು ನಿಮ್ಮ ಮಗಳ ಅಲ್ಲ. ನಾನು ತಲೆ ಕೆಶೋಬೇಡ್ರಿ, ನಾನ ಕರಿತೀನಿ ತಡ್ರಿ. ಯವ್ವಾ ಯವ್ವಾ, ಏನು ಎಲ್ಲಾರು ಸೇರಿ ಯವ್ವ ಅಂತಾಳ. ಯಾರೀಕಿ? ಹಾಲು ಕರೆಯ ರಂಗವ್ವ ಏನ? ಬಂದಿರಾ ರಂಗಿ? ಹಂಗ್ಯಾಕ? ಅಯ್ಯೋ ಪಾರ್ವತಿ, ಅಯ್ಯೋ ನಾನು ಹಾಲು ಮಾರ ರಂಗಿ ಬಂದ್ಲ ನಾನು ಕಣ್ಣ್ಯಾನ. ನೀ ಯವ್ವ ನಂಗೆ ಗೊತ್ತಾಗಿಲ್ಲವ ಮಗಳ, ಬೇಸರ ಮಾಡ್ಕೋಬೇಡ. ಈ ಬಂದ್ಯಾ ಯವ್ವ? ಬೇವ ಈಗ ಬಂದೆ. ಆರಾಮದಿಯಾ ಯವ್ವ? ಏನು ಆರಾಮ ಬಿಡ್ಲೆ. ಏನವ ನಿನ್ನಂಗ ನಾವೇನು ರೊಕ್ಕ ಇದ್ದಾರ? ಈಗ ನೀನು ಒಂದಿಟ್ಟು ರೊಕ್ಕ ಕೊಟ್ಟಿ ಅಂತಂದು ಮನ್ಯಾಗ ಒಂದಿಟ್ಟು ಸಾಮಾನಾಗ್ಯಾವು. ಇದು ಪೂರಾ ಬೀಳಾಗೈತಿ ನೋಡಿದು, ಮ್ಯಾಗ ನೋಡಲ್ಲ ಒಂದಿಟ್ಟು. ಅಯ್ಯ ಯವ್ವ, ನಿನಗ ಹೋದ್ ಸರಿ ನಾನು ಇದಕ್ಕೆ ಬಂದಿದ್ನಲ್ವೇ, ಮಳೆಗಾಲದಾಗ ಬಂದಾಗ ಹೇಳಿದ್ನೆ ನಾನು. ಯವ್ವ ಮ್ಯಾಗ ಮಡಗಿ ಮ್ಯಾಗಲ್ದು ಮಣ್ಣು ತೆಗಿಸಿ ತೆಳ್ಳಗ ಒಂದ್ 2 ಇಂಚ್ ಕಾಂಕ್ರೀಟ್ ಹಾಕ್ಸ್ಬಿಡ್ರಿ ಅಂತಂದ. ಇವ ಹಾಕಿಸ್ತೀನಿ ಅಂತಂದು ಕಾಳಿ ರೊಕ್ಕ ತಗೊಂಬಂದಿದ್ನಲ್ವೇ, ಕೊಟ್ಟಿಲ್ಲ ನಿಮಗ? ಯವ್ವ ನೀನು ಇವನ್ ಕೈ ರೊಕ್ಕನ ಕೊಡ್ಬೇಡ. ನೋಡಿಲ್ಲಿ ಪಾರ್ವತಿ, ಅವ ಎಂತವ ಈಗ ಮೊಬೈಲಾಗ ಏನೋ ಆಡ್ತಾರ ನೋಡವು, ಅಂತವು ಆಡ್ತಾನ. ಅವು ಏನೋ ಅಂತಾರಲ್ಲ, ಅವು ಇಸ್ಪೇಟ್ ಆಟದು ಬರ್ತಾವ ನೋಡವು, ಅವನ್ನ ಆಡ್ತಾನ ಅವ್ನು ಕುಂತ್ಕೊಂಡು. ಅದ್ರಾಗ ಅರ್ಧಕ್ಕರ್ಧ ನನ್ನ ಬಂಗಾರ ಓಟು ತೊಗೊಂಡೋಗಿ ಮಾರ್ಯಾನ, ಅದಕ್ಕೆ ಮಾರಿ ಹಾಕ್ಯಾನ ಅದಕ್ಕೆ ರೊಕ್ಕನ. ಇನ್ನು ಈಗ ನಿನ್ನ ಗಂಡನ ಹತ್ರ ಈಕಿಗೆ ಜ್ಯೋತಿಗೆ ತೋರಿಸ್ತೀನಿ ಹಂಗೆ ಹಿಂಗೆ ಅಂತ ಹೇಳಿ ಆತನ ಹತ್ರ ಇಸ್ಕೊಂಬಂದಿದ್ದೆಲ್ಲ ಆಕೆ ಬೇಕಿದ್ದ ಇಲ್ಲಲ್ಲ ಕೆಂಪಿ, ನಿಮ್ಮ ಊರಾಗ ಅದ ಓಡಾಕಿ. ಆ ಕೆಂಪಿದು ಸವಾಸ ಮಾಡಿ ಬಂದಿಟ್ಟು ಹಾಕ್ಯಾನಲ್ಲಿ. ಈಗ ಇನ್ನೊಂದಿಟ್ಟು ಎಲ್ಲೆಲ್ಲಿ ಏನೇನು ಹಾಳು ಮಾಡ್ಯಾನ ನವಯ್ಯವ. ಆ ಮೊಬೈಲಾಗ ಆಡೋದಲ್ದ ಮತ್ತೆ ಅಲ್ಲಿ ಐತಲ್ಲ, ಅಲ್ಲಿ ತೇರಿಂಗಡ್ಡಿ ಹಿಂದೆ ಒಂದು ಐತೆ ನೋಡೋದು, ಸಾಲಿ ಬಿದ್ದು ಬೀಳು ಸಾಲಿ ಆಗಿತ್ತಲ್ಲ, ಅದ್ರ ಕುಂತ್ಕೊಂಡು ಇಸ್ಪೇಟ್ ಆಡ್ತಾ ನೋಡು. ಇಂಥವು ಮಾಡ್ತಾನ ನಿನ್ನ ತಮ್ಮ, ಏನೇನು ಉಪಯೋಗ ಇಲ್ಲ ಅಲ್ವೇ ಯವ್ವ. ಬರೋಬ್ಬರಿ 2.5 ಲಕ್ಷ ರೂಪಾಯಿ ಇಸ್ಕೊಂಡಾಗೇನ್ ಬೇ. ನಾನು ಅದ ಅಂದೆ, ಅಲ್ಲಲ್ಲ ಮ್ಯಾಗ ಇದನ್ನ ಹಾಕಾಕ, ಕಾಂಕ್ರೀಟ್ ಹಾಕಾಕ 2.5 ಲಕ್ಷ ಹೋಗುತ್ತಾನ ಅಂದ್ರ, ಇಲ್ಲ ಒಂದಿಟ್ಟು ಏನೇನ ಟ್ಯಾಪಿ ವರ್ಕ್ ಅದವು ಮಾಡಿಸ್ತೀನಿ ಅಂತಂದು ಇಸ್ಕೊಂಬಂದ ನೋ ನನ್ನ ಹತ್ರ 2.5 ಲಕ್ಷ. ನಾನು ನನ್ನ ಗಂಡ ಹೇಳಾರ್ದ ಕದ್ದು ಮುಚ್ಚಿ ಕೊಟ್ರ ಇಂಥ ಉದ್ಯೋಗ ಮಾಡಕತ್ತಾನ ನೀವ? ಯವ್ವ ಅದೇನ್ ಕೇಳ್ತೀವ, ಇವಂದು ಬಾಳೆವು ಹಿಂಗ. ಇನ್ನು ನಿನ್ನ ಅಣ್ಣಾರ 3 ಮಂದಿ ಜಗಳ ಮಾಡ್ಕೊಂಡು 3 ಮಂದಿ ದಿಕ್ಕಪ್ಪಲಾಗ್ಯಾರ ನೋಡವ. ಈಗ ಯಾರ್ಯಾರು ಇಲ್ಲ ಮನ್ಯಾಗ. ಯಾಕವೇ ಏನಾತ? ಅಯ್ಯವ್ವ ಏನು ಮಾಡ್ಬಾರ್ದಂತಾರವ, ಹಡಿಬಿಟ್ಟಾರ ಕೆಲಸನ 3 ಮಂದಿ ಸೊಸ್ತಾರ. ಉಂಡ್ವೆ ಮಕ್ಕೊಂಡ್ವಿ ಏನು ನಾನೇ ನಿಮ್ಮ ಮನೆ ಆಳನ? ನೋಡು, ಒಂದು 2 ರೂಪಾಯಿ ಹಾಲು, ಮುಂಜಾನೆ 2 ರೂಪಾಯಿ ಹಾಲು, ಸಂಜೆ ಮುಂದೆ 2 ರೂಪಾಯಿ ಹಾಲು ತೊಗೊಳೋದು. ಆ 2 ರೂಪಾಯಿ ಹಾಲು ಒಬ್ಬೇಕೆ ಚಾ ಮಾಡ್ಕೊಂಡು ಗಂಡ ಇಂತಿ ಕುಡಿದು ಕುಂದಿರ್ತಾರೆ. ಆಮೇಲೆ ಯಾರ ಇನ್ನೊಂದು 2 ರೂಪಾಯಿದ ಹಾಲು ತೊಗೊಂಬರ್ರಿ ಚಾಕಂದ್ರ, ನನ್ನ ಹತ್ರ ಇಲ್ಲಿ ರೊಕ್ಕ, ನಿನ್ನ ಹತ್ರ ಇಲ್ಲಿ ರೊಕ್ಕ ಅಂತ ಗಂಡ ಇಂತಿ ಹೇಳಕತ್ರಿವ. ನಾನು ನೋಡಿದೆ, 1 ದಿನ ನೋಡಿದೆ, 2 ದಿನ ನೋಡಿದೆ. ಒಂದೇನ್ರ ಮನ್ಯಾಗ ಕಿರಾಣಿ ಖಾಲಿ ಆಗೈತಿ ಅಂದ್ರೆ, ಒಂದು ಅವಲಕ್ಕಿ ಖಾಲಿ ಆದ್ರೆ 1 ಪಾವು ಕೆಜಿ ಅವಲಕ್ಕಿ ತರಲ್ಲವ, ದೊಡ್ಡದಾಗ್ಬಿಟ್ಟೈತಿ ಮನ್ಯಾಗ ಅವಲಕ್ಕಿ ತರೋದು. ಒಂದು ಕಿರಾಣಿ ತರದು ಒಂದು ಏನು ಕೈ ಬೆಲ್ಲೂ ತರದಲ್ ಬೇ ಅವ್ವ. ಈಗ ನೀನೇನೋ ಒಂದಿಟ್ಟು ಯವ್ವ ಇಟ್ಗ ಅಂತ ಬಂದಾಗ ಹೋದಾಗ ಕೊಟ್ಟಿದ್ರ ರೊಕ್ಕದಿಂದ, ನಿನ್ನ ಗಂಡನ ರೊಕ್ಕದಿಂದ ಒಂದಿಟ್ಟು ಮೆಂತ ನಡ್ಯಾಕತ್ತೈತಿ ನೋಡು ಮಗಳ. ನಿಮ್ಮ ಅಣ್ಣಂದ್ರು ಎಲ್ಲ ದುಡಿಯೋದು ಬಿಟ್ಬಿಟ್ರ, ಓಸ್ರು ಈ ಕಾಳಿ ದಾರಿನ ಹಿಡ್ದಾರ. ಏನಿಲ್ಲ, ಹೆಂಡತಿ ಸೇರಿ ಹಿಡ್ಕೊಂತಾರ, ಹೊಕ್ಕಾರ, ಉಣ್ತಾರ, ಮಕ್ಕೊಂತಾರ. ಇದ್ರದ್ದು ಗುಡಿ ಕಟ್ಟಿ ಐತಲ್ಲ, ಅದು ಅರಳೆ ಮರದ್ದು, ಆಲದ ಮರದ ಕಟ್ಟಿ ಕುಂತ್ಕೊಂಡು ಹರಟಿ ಹೊಡೆದು ಎದ್ದು ಬರ್ತಾರ. ಮತ್ತು ಸಂಜೆ ಮುಂದಾಗತ್ಲೆ ಚಾಕ್ ಬರ್ತಾರ, ಮತ್ತೆ ಹೊಕ್ಕಾರ. ಇದಾಗೈತೆ ನೋಡು, ಏನೇನು ಒಬ್ಬರು ದುಡಿವಲ್ರು ದುಃಖ ಬಡಿವಲ್ರು. ಅದಕ್ಕೆ ಒಂದಿಟ್ಟು ತಲೆ ಕೆಟ್ಟು ಬೈದ್ನ್ಯಾ. ಅದಕ್ಕೆ ನಾವು ನಮ್ಮ ತವ್ರ ಮನೆಗೆ ಹೋಗಿ ನಾವು ಒಂದೊಂದು ಕಿರಾಣಿ ಅಂಗಡಿ ಹಾಕ್ಕೊಂಡೆ ಏನೋ ಒಂದು ಮಾಡ್ಕೊಂಡು ನಾವು ಜೀವನ ಮಾಡ್ತೀವಿ, ನಿಮ್ಮ ಹಂಗನಾಗ ಇರೋದಲ್ಲ ಅಂತಂದು ಹೋಗ್ಯಾರ ನೋಡು ಹೊಸರು. ಅವತ್ತು ಶಿವಮೂರ್ತಿ ಅಣ್ಣ ಬಂದಿದ್ದ. ನಾನು ಅಂಗಡಿ ಹಾಕಂತ ಮಾಡೀನ್ರಿ ಮಾವರ, ನನಗೊಂದು 50,000 ರೂಪಾಯಿ ಕೊಡ್ರಿ ಅಂತ ಬಂದಿದ್ದ. ನಾನು ಇವ್ರಿಗೆ ಹೇಳಿ ಕೊಡ್ಸನಂತನ ಇದ್ದೆ. ಇವರು ಒಂದ ಮಾತ, ನೀನು ಹೋಗ್ಬಿಡು ನಿಮ್ಮ ಅಣ್ಣನ ಜೊತೆಗೆ, ಯಾವುದೇ ಕಾರಣಕ್ಕೂ ನೀನು
ಕೊಡ್ತಕ್ಕದ್ದಲ್ಲ ನೋಡ್ ರೊಕ್ಕ ಅಂತಂದ್ರ ಹಂಗಾಗಿ ಸುಮ್ಮನೆ ಅಂದ್ಯಾನ ಅದಕ್ಕೆ ಬಂದಿದ್ನ ಕಾಣತ್ತಾತ. ಯವ್ವ ಒಂದಿಟ್ಟು ಹೇಳ ಯವ್ವ ನೀನ ನಿನ್ನ ಗಂಡಗೆ ಹೇಳಿ ಅವಂಗೈವತ್ತು ಇವಂಗೈವತ್ತು ಅವಂಗೈವತ್ತು ಕೊಡಿಸು. ಏನೋ ಒಂದಿಟ್ಟು ಕಿರಾಣಿ ಅಂಗಡಿ ಹಾಕ್ಯಂತವಂತ ಅವ್ರವ್ರ ಹೆಂಡತಿ ಊರಾಗ ಹಾಕ್ಯಂತವಂತ ಯಾರು ಏಟ್ ದೂರ ಐತಿ ಹೆಂಡತಿ ಊರು ಇಲ್ಲೇ ಎಡು ಬಿದ್ರ ಎಲ್ಲ ಇಲ್ಲೇ ನಾನು ಅದಾವು ಇಲ್ಲೇ ಹಾಕ್ಯಂತ ಒಂದೊಂದು ಸಾಣದಾಗಿ ಒಂದು 50,000 ಹೇಳಿ ನಿನ್ನ ಗಂಡಗೆ ಹೇಳ್ಕೊಡು ಸಾಯವ್ವ. ಯವ್ವ ಮೊದ್ಲು ಹೆಂಗ ಮಾಡಿ ಜಗಳ ಮಾಡಿ ಹಠ ಮಾಡಿ 30 ಕೊಡು 50 ಕೊಡು ಅಂತಂದು ಹೇಳಿ ಇಸ್ಕೊಂತಿದ್ನವ. ಈಗೇನು 2,000 3,000 ಕೊಡಕ್ಕೂ ಎಲ್ಲದಕ್ಕೂ ಲೆಕ್ಕ ಕೇಳ್ತಾರ ಬೇ. ಈಗ ಅವಾಗ ನಿಂಗಿಲ್ಲ ಮಕ್ಳು ದೊಡ್ಡರಾಗ್ಯಾರಲ್ಲ ಅವರು ಈಗ ದುಡ್ಕೊಂಡು ತಿನ್ನಕತ್ಬಿಟ್ರ. ಇವರು ರೆಕ್ಕಿ ಬಲ್ತ್ಬಿಟ್ಟಾವ ಇವರಿಗೆ ಪುಕ್ ಬಲ್ತ್ಬಿಟ್ಟವು ಏನು ಮಾಡೋಕ್ಕಾಗಿಲ್ಲ. ಈಗ ಇವ 8 ಲಕ್ಷ ಏನೋ ತಿನ್ನಾನಂತ ಅದಕ್ಕನ ಈಗ ಇಲ್ಲದ ನೋಡಿವ ನನ್ನ ಜೀವಕ್ಕೆ ಮುಳ್ಳಾಗ್ಬಿಟ್ಟ ನೀವ ನನಗೆ ತಮ್ಮಾಗಿ ನನಗೆ. ಯವ್ವ ಅಲ್ಲೂ ತಲೆ ಹಿಡಿಸಣ. ಆತನಿನ ಗಂಡ ಇತಗ ಮಗಳು ಕೊಟ್ಟ ನನ್ನ ಮುಲಾಜಿಗೆ 8 ಲಕ್ಷ ಇವ ತಿಂದ್ರು ಸುಮ್ಮನದಾನ ಬೇ. ಇಲ್ಲ ಅಂದಿದ್ರ ಅವ ಈಗ ನಮ್ಮ ಶಿವಮೂರ್ತಿಗೆ ಹೇಳ್ಕಶ ನೋಡು ಹಂಗೆ ಹೇಳ್ಕಸ್ತಿದ್ದ. ಮಗಳ ಗಂಡ ಅನ್ನೋದಕ್ಕೆ ಒಂದಿಟ್ಟು ಮುಲಾಜ್ ಹಿಡ್ದ ನೋಡು. ಅಲ್ಲಿ ಬೇ ಯವ್ವ ಮಣ್ಣು ಉದುರುತ್ತಲ್ವೇ. ಅಯ್ಯ ಮತ್ತೆ ಮಣ್ಣು ಉದುರುತ್ತೆ ಇನ್ನೇನು ಉದುರುತ್ತೆ ಯವ್ವ ಮಡಗಿ ಮನಿ ಇವ ಅದನ್ನಲ್ಲ ಇವ ಭಾಡೆ ಆ ಕಾಳೆ ಕೇಳ ಅವನ್ನ ರೊಕ್ಕ ತಿಂದು ಕುಂತ ನೋಡು. ಇಲ್ಲಾಟ ಅಲ್ಲ ಅಲ್ಲಿನ್ನೂ ಇದನ್ನ ಕಟ್ಟೀನಿ ಇದೀಟ ನೀನು ಹಳೆ ಮನೇನು ಸೋಫಾ ಪಾಪ ತಂದು ಕೊಟ್ಟಿ ಅನ್ನೋದಕ್ಕೆ ಒಂದಿಟ್ಟು ಚಂದ ಐತಿ ಮನಿ ಇದು. ಏನು ಅಲ್ಲಿ ಒಳಗೆ ಬಾ ನೀನು ಒಂದು ಆ ರೂಮ್ನೇ ನೋಡಿ ಬಾ. ಒಂದು ರೂಮ್ ಐತಲ್ಲ ಅದು ಅಡ್ಗೆ ಮನೆ ಒಂದಿಟ್ಟು ಪರವಾಗಿಲ್ಲ. ಆ ರೂಮ್ನಾಗ ಅಂಕರು ಒಬ್ಬರ ಮಕ್ಕಬೋದು. ಏನು ಹಂಗೈತದ ರೂಮ್. ಒಂದು ಮಣ್ಣಿಂದ ಹೇಳಕತ್ತೀನಿ ಅವ್ನು ಕಟ್ಟಿಸ್ಲಾ ಅಂತಂದು ಅದನ್ನ ಬಿಡ್ತಾನ ಆ ಮೊಬೈಲ್ನಾಗ ಅದನ್ನ ಆಡದ. ಯವ್ವ ಈಗಂಕ್ರ ಪರಿಸ್ಥಿತಿಯಾಗ ನೋಡ್ತೀನಿ ನಾನಂತರ ನನ್ನ ಗಂಡ ಕೇಳ್ತೀನಿ ಒಂದು 50,000 ಏನರ ಕೊಟ್ರಂದ್ರೆ ಮ್ಯಾಗ ಒಂದಿಟ್ಟು ಕಾಂಕ್ರೀಟ್ ಹಾಕ್ಸಿ ಕೊಡ್ತೀನಿ ಅಂತ. ಈಗ ಏನು ಮಾಡಿ ಬೇವು ಊಟಕ್ಕೆ ಹೊಟ್ಟಸತ್ ನಂಗೆ ಒಂದಿಟ್ಟು ಸುಮಾರು ಮಾಡೋಗು. ಅಯ್ಯ ಮಗಳ ಎಂಥ ಟೈಮ್ ಕೇಳ್ಬಿಟ್ಟೆ ಯವ್ವ. ನನ್ನ ಮಗಳು ಕೇಳೋದು ಹೆಚ್ಚ ನಾ ಮಾಡೋದು ಹೆಚ್ಚ. ಏನು ಮಾಡ್ತಿ ಮಗಳ ಮನ್ಯಾಗ ಒಂದಿಟ್ಟು ಕಿರಾಣಿಲ್ಲ ಯವ್ವ ಖರೇನ ಇಲ್ಲ. ಯವ್ವ ಅದಕ್ಕೆ ನಾ ಬರೋದಿಲ್ಲ ಬೇ. ನಾನು ಅದಕ್ಕೆ ಬರೋದಿಲ್ಲ. ನಾನು ಇಲ್ಲಿಗೆ ಒಂದು ತಿನ್ನಕ್ಕಿರೋದಿಲ್ಲ ಉಣ್ಣಕ್ಕಿರೋದಿಲ್ಲ. ಆತು ಒಂದು ಚಾಕರ ಒಂದು ಗುಟಕ್ಕೆ ಚಾಕರ ಇಡುವಾಗ ಯವ್ವ. ಯವ್ವ ಈಗ ರಂಗೋ ಬರ್ತಾಳ. ರಂಗೋ ಬಂದ್ಮ್ಯಾಗ ಒಂದು 2 ರೂಪಾಯಿ ಹಾಲು ತೊಗೊತೀನಿ. ಈಗ ನೀ ಬಂದಿಯಲ್ಲ 4 ರೂಪಾಯಿ ತೊಗೋತೀನಿ. ಒಂದು 4 ರೂಪಾಯಿ ಹಾಲು ತೊಗೊತೀನಿ. ಒಂದು ಈಟ ಹೋಗಿ ಒಂದು 10 ರೂಪಾಯಿ ಚಾಪುಡಿ ಪ್ಯಾಕೆಟ್ ಒಂದು 10 ರೂಪಾಯಿ ಸಕ್ರೆ ತರ್ತೀನಿ. ಒಂದು 20 ರೂಪಾಯಿ ಇದ್ರು ಕೂಡ ಯವ್ವ. ಆ ಮನ್ಯಾಗ ಅಪ್ಪುಟ ಇಲ್ಲ ಯವ್ವ ಸಕ್ರೆ ಚಾಪುಡಿ ಚಾ ಮಕ್ಕ ನೋಡೆ ಭಾಳ ದಿನ ಆಗೈತಾ ಮಗಳ. ಥೂ ನೀನು ತಮ್ಮನ ನಿನ್ನ ಮೈನಾಗ ಬಂಗಾರ ನೋಡಿ ನೀನು ಅವತಾರ ನೋಡಿ ಎಲ್ಲರೂ ದೊಡ್ಡ ಶ್ರೀಮಂತ ಅನ್ಕೋಬೇಕು. ನಿನ್ನ ಅವತಾರಕ್ಕೂ ನಿನ್ನ ಹುಟ್ಟಿಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲಲ್ಲ. ಈಗ ನನ್ನ ಹತ್ರ ಇವ್ರು ನೋಡಿದ್ರ 3 ತಿಂಗಳು 4 ತಿಂಗಳು ನಿನ್ನ ತವ್ರ ಮನ್ಯಾಗ ಇರು ಅಂತಾರ. ಹಾಗ ಇಲ್ಲಿ ನೋಡಿದ್ರೆ ಏನೇನು ಅನುಕೂಲ ಇಲ್ಲ. ಈಗ ನೋಡವ ನನ್ನ ಹತ್ರ ಒಂದು 5,000 ರೂಪಾಯಿ ಐತಿ. ಈಗ ನಾನೊಂದು 2,000 ಕೊಡ್ತೀನಿ ಮನೆಗೀಗ ಏನೇನು ಬೇಕು ಅರ್ಜೆಂಟಿಗೆ ತೊಗೊಂಬ. ಒಂದಿಟ್ಟು ಕೈಪಲ್ಲೆ ಒಂದಿಟ್ಟು ಕಿರಾಣಿ ಒಂದಿಟ್ಟು ತೊಗೊಂಬ. ಆಮೇಲೆ ಹೆಂಗಾರ ಮಾಡಿ ನೋಡ್ತೀನಿ ಇವ್ರಿಗೆ ಹೇಳಿ ಏನಾರ ಮಾಡಿ ಇಲ್ಲ ಗಿರಾಮಿಲ್ಲ ಅಂತಾರ ಸುಳ್ಳರ ಹೇಳಿ ಒಂದು 50,000 ರೂಪಾಯಿ ಹಾಕ್ಸ್ಕೊಂಡು ಇದನ್ನೊಂದಿಟ್ಟು ರಿಪೇರಿ ಮಾಡಿಸ್ತೀನಿ ಅಂತ. ಈಗ ಆ ರೂಮು ಒಂದಿತ್ತಲ್ಲದು ಅದಕ್ಕೊಂದಿಟ್ಟು ಇದನ್ನ ಮಾಡಿಸ್ಬೇಕು ಸಿಮೆಂಟರ ಮೆಟ್ಟಿಸ್ಬೇಕಿತ್ತು. ಅದು ಇಲ್ಲನ ಅದು ಹಾಗ ಐತನ. ಯವ್ವ ಮಗಳ ನಿನಗ ಗೊತ್ತೈತಲ್ಲಿವ ನಮ್ಮ ಪರಿಸ್ಥಿತಿ ಹೇಗೈತಿ. ನಿನಗೇನು ಹೊಸದನ ನೀನು ಇಲ್ಲೇ ಹುಟ್ಟಿ ಬೆಳೆದಿದ್ದಿ. ಈಗ ಒಂದ ಚಲೋ ಗಾಣ ಸಿಕ್ಕ ನಿನಗ ನಿಂದು ತೆರೆದೋಗೈತಿ ಬಾಳೆ ಬಿಡು. ಯಾಕೆ ಬೇಕೀಗ ಕೊಡು ನಿಮ್ಮ ಅಪ್ಪನ ಕೈ ಕೊಡು ಒಂದು 2,000 ರೂಪಾಯಿ. ಇಲ್ಲಿ ತಡಿ ನಾನು ನೀನು ಹೋಗುಂಬ. ಅದೇನಂತಿ ಅದನ್ನಲ್ಲೇ ತೊಗೊಳೋಣಂತ. ನೀ ತಗೋ ನಡ್ಕೊ ಕೊಡ್ತೀನಿ ಅಂತ ಹೋಗುಂಬ ನಾನು ನೀನು. ಯಾಕವ್ವ ನನ್ನ ಮೇಲೆ ನಂಬಿಕಿಲ್ಲ ಮಗಳ. ಯಾಕೆ ಆಗೋಲ್ಲಕ್ಕೆ ಬಾರೋ ಹೋಗುನ್ ಬಾಬೇ ಹೋಗ್ಬರಣ್ಣ. ಬಂದು ಚಾ ಮಾಡ್ತೀನಿ ಕುತ್ಕೊಂಡ್ರಿ ತಂದಿ ಮಗ. ಇನ್ನೇನೈತಿ ಇಬ್ಬರದು ಕೆಲಸ ದುಡಿಯೋದಲ್ಲ ದುಃಖ ಬಡಿಯೋದಲ್ಲ. ಶಂಕರ ಅಪ್ಪ ಅಲ್ಲ ಈಗ ಮತ್ತೆ ನೀನು ಹೆಂಡತಿ ಎಲ್ಲದಳ ಈಗ ನಿಮ್ಮ ಅಪ್ಪನ ಮನೆಗೆ ಅದಳ. ಅಯ್ಯ ನೀನು ಹೇಳಿದ್ನಲ್ಲಪ್ಪ ಕರ್ಕೊಂಡೋಗಿಡಾಕಿ. ಈಗ ನಾವೇನು ಪ್ಲ್ಯಾನ್ ಮಾಡಿದ್ವಲ್ಲ ಅದೆಲ್ಲ ತಲೆ ಕೇಳೋಕ್ಕಾಗಂಗೆ ಕಾಣಕತ್ತೈತಪ್ಪ. ಯಾಕ್ಲ ಏನಾಯ್ತು? ಆಕಿ ಜಾನಕಿ ನೋಡಿದ್ರೆ ನನ್ನ ಕಡೆ ತಿರುಗಿನೂ ನೋಡುವಳ್ಳ. ಈಕಿ ನೋಡಿದ್ರೆ ಜ್ಯೋತಿ ಈ ಸರಿ ಏನೋ ಮಾಡಿದ್ರು ನಿಮ್ಮ ಮನೆಗೆ ಬರೋದಿಲ್ಲ ನನಗೆ ಅಲ್ಲಿ ಬಂದ್ರೆ ಹೆದರಿಕೆ ಆಗತ್ತ. ಅವ್ರ ಅಪ್ಪನ ಮುಂದೆ ಹೇಳಕತ್ತಾಳ. ನನಗೆ ಜೀವನ ಬಾಯಿ ಬಂದಂಗೆ ಆಗಿತ್ತಯ್ಯಪ್ಪ. ಅದಕ್ಕೆ ಈ ಸರಿ ಏನೂ ಜಾಸ್ತಿ ಬಲವಂತ ಮಾಡಲಿಲ್ಲ. ಅವ್ರ ಅಪ್ಪನೂ ಡಿಸೈಡ್ ಮಾಡ್ಬಿಟ್ಟಾನ. ಅವ ಅಂತರೂ ಅವ್ರ ಅಣ್ಣಂತರೂ ಬೇಡವ ಮಿನ್ನೆ. ಅಯ್ಯಯ್ಯ ನನ್ನ ಮಕ್ಕಳನ್ನ ನಾನು ನೋಡ್ಕೊತೀನಿ ನಮ್ಮ ತಂಗಿ ನಾನು ನೋಡ್ಕೊತೀನಿ ನನಗೆ ಗೊತ್ತೈತಿ ಹಿಂಗೆ ಅಂತಂದು ಕುಗ್ಯಾಡಕತ್ಬಿಟ್ಟಿದ್ದ. ಅದಕ್ಕೆ ಈ ಸರಿ ಏನೂ ಮಾಡಲಿಲ್ಲ. ಈಗ ಮತ್ತು
ಆಕಿಗೆ ಆರಾಮಿಲ್ಲ ಅಂತ ಹೇಳಿ ಹೇಳಿ ನಮ್ಮ ಮಾವನ ಹತ್ರ ರೊಕ್ಕ ಇಸ್ಕೊಂತಿದ್ದೆ. ಮತ್ತು ಮುಂದೆ ಹೇಗಪ್ಪ ಈಗ ನಾನು ಮಕ ಮುಚ್ಕೊಂಬಂದೀನಿ. ಈಗ ಮಂತಲ್ಲಿ ಎಲ್ಲಿ ಮನೆ ಹತ್ರ ಎಲ್ಲಿ ಸಾಲ್ಗರ್ ಬರ್ತಾರನ ಅಂತ ಚಿಂತಿತ್ ಬಿಡುತ್ತೆ ಅಪ್ಪ ನನಗೆ. ಈಗ ನೀನು ಆ ಜಾನಕಿನ ನಡಕ್ತಾರಬೇಡ. ನಾನು ನಮ್ದಲ್ಲದು ಪ್ಲ್ಯಾನು. ಜಾನಕಿನ ಇನ್ನೊಂದು ಮದುವೆ ಆಗಂತ ನಾನು ನಿನ್ಗೆ ಎಂದೂ ಹೇಳಿಲ್ಲ. ನಾನು ಹೇಳಿದ್ದೇನು, ಈಕಿಗೆ ನಿನ್ನ ಹೆಂಡತಿಗೆ ಹುಚ್ಚಿ ಆರೋಗ್ಯ ಸರಿಯಿಲ್ಲ ಅಂತ ಹೇಳಿ ಆಕಿಗೆ ಚಾಕ್ರಿ ಮಾಡ್ತೀವಿ ಅಂತ ಹೇಳಿ ಎಷ್ಟು ಆಕಿ ಆಸ್ತಿ ಹೆಸರಲ್ಲಿ ಏನೈತಿ, ಹೊಲ ಮನಿ ಏನೇನೈತಿ ಅದನ್ನ ಹೆಂಗಾರ ಮಾಡಿ ನಿನ್ನ ಹೆಸರಿಗೆ ಮಾಡ್ಕೆ ಅಂತ ನಾನು ಹೇಳಿದ್ದೆ. ನೀನೇನು ಮಾಡಕತ್ತಿದಿ? ಆಕಿಗೆ ನಿನ್ನ ಹೆಂಡತಿ ಹುಚ್ಚಿಡ್ಸಕತ್ತಿರೋದು ಆಕಿ ತಂಗಿ ಸಂಬಂಧನ ಅಲ್ಲಪ್ಪ. ಮತ್ತೀಗ ಹುಚ್ಚಿ ಅಂತೇಳಿ ಹುಚ್ಚಿ ಹಿಡಿಸಿದಕ್ಕೆ ಹುಚ್ಚಿ ಹಿಡಿದ್ರಕ್ಕೆ ಜೊತೆಗೆ ನಾನು ಹೆಂಗ ಸಂಸಾರ ಮಾಡಲಿ? ನೀನ ಹೇಳು, ಆಗತ್ತನ? ನಾವಲ್ಲ ಬಾ ತೆಗಿ ನನಗೆ ಜಾನಕಿ ಬೇಕು ನನಗೆ. ಆಕೆ ಜ್ಯೋತಿ ಬೇಡ. ಈಗೂ ಏನೂ ಆಗಿಲ್ಲಾಳ, ಒಂದಿಷ್ಟು ದಿನ ಆಗಿರಲಿ ಆಕೆ ಅಲ್ಲೇ ವಿನಯನ್ ಮನ್ಯಾಗನ. ಆಮೇಲೆ ನಾನು ಮೆತ್ತಗೆ ಅಲ್ಲೇ ಹೋಗ್ತೀನಿ. ಹೆಂಗಾರ ಮಾಡಿ ಈ ಸರಿ ಆಕಿಗೆ ಪುಸ್ಲಾಯಿಸ್ತೀನಿ, ಜ್ಯೋತಿಗೆ ಪುಸ್ಲಾಯಿಸಿ ಏನೇನು ಆಕೆ ಹೆಸರು ಏನೇನೈತೆ ಅದನ್ನೆಲ್ಲ ಹೆಂಗಾರ ಮಾಡಿ ಸಹಿ ಮಾಡಿಸ್ಕೊಂಡು ನನ್ನ ಹೆಸರಲ್ಲೇ ಮಾಡ್ಕೊಂಬಿಡ್ತೀನಿ. ಆಮೇಲೆ ಮುಂದೆ ಆಕಿ ಕತಿನ ಮಾಡಿ ಆರಾಮ ಜಾನಕಿ ಮದುವೆ ಆಗಿ ಆರಾಮಿದ್ಬಿಡ್ತೀನಿ. ನೀ ತಪ್ಪು ಮಾಡಿಬಿಟ್ಟಿಲ್ಲ ನೀನು ಶಂಕರ, ನೀನು ಭಾಳ ತಪ್ಪು ಮಾಡಿ. ನೀನು ಕಳಿಸ್ಬಾರ್ದಾಗಿತ್ತು. ಈಗ ಆಕೆ ಏನಾರ ಬಾಯ್ ಬಿಟ್ಲು ಅಂದ್ರೆ ನೀನು ಹೆಂಡ್ತಿ ಏನು ಮಾಡ್ತೀನಿ ನೀನು? ಎಲ್ಲ ಇವರ ಬೇಕಂತನ ನನಗೆ ಹುಚ್ಚಿಪಟ್ಟ ಕಟ್ಟ್ಯಾರ ನಮ್ಮ ಮಾವ ನನ್ನ ಗಂಡ ಸೇರಿ ಅಂತಂದು ನಾವು ವಿನಯನ ಮುಂದೆ ಹೇಳಿಲ್ಲ ಅಂದ್ರೆ ಏನು ಮಾಡ್ತೀನಿ ನೀನು? ಮೊದ್ಲ ಅವ್ರ ಅಪ್ಪಗ ಊರಾಗಿರೋದಲ್ದ ಮತ್ತೆ ಬೇರೆ ಕಡೆ ಇರೋ ಪೊಲೀಸರೆಲ್ಲ ಪರಿಚಯ ಅದಾರ. ಆಮೇಲೆ ಕಂಬಿ ಎಣ್ಸಕ್ಕೆ ಕುಂತ್ಕೊಂಡೇವಿ ಇಬ್ರು. ಅಪ್ಪ ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಹೇಳೋ ಹೇಳಿದ್ರ ಎಲ್ಲ ಕೇಳ್ತಾಳೆ. ಇಷ್ಟು ದಿನ ಆಕಿನ ಹೆದರಿಸಿ ನಾನು ನಿನಗೂ ಗೊತ್ತಲ್ಲ ಯಾಕೆ ತಲೆ ಕೆಡ್ಸ್ಕೊಂತಿ? ಇಷ್ಟು ದಿನನ ಒಂದು ಲೆಕ್ಕಿತ್ತು, ಜಾನಕಿ ನೋಡ್ದಾಗಿಂದನೂ ಇನ್ನೊಂದು ಲೆಕ್ಕ ಆಗಿತ್ತಪ್ಪ. ಆಯ್ತು ಸರಿ, ನಾವೊಂದು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ. ಅಲ್ಲೇ ಕಾಳಿ ಹೊರಗೋಗ್ಬೇಡ ನೋಡು. ಅವ ಸಾವ್ಕಾರ ಸೋಮೇಶ ನಿನ್ನೆರ ಮನೆ ಮುಂದೆ ಬಂದು ಒದ್ರಾಡೋಗ್ಯಾನ. ನಾನು ಬರ್ತಾನ ಇನ್ನೊಂದು 2 ದಿನ ತಡ್ಕೋರಿ ಅಂತ ಹೇಳಿ. ಇಲ್ಲಡ ಎಲ್ಲ ಊರಾಗ ಮರ್ಯಾದೆ ಎಲ್ಲ ಹೋಗೈತಿ ಮೊದ್ಲ. ಈಗ ನೀನೇನು ಹೊರಗೆ ಹೋದಿ ಮುಗೀತು. ಸಾಲ್ಗಾರ ಕೈಯಾಗ ಸಿಕ್ಕು ವಿಲಿ ಅಂತ ಒದ್ದಾಡೋಕಿದಿ. ಸುಮ್ಮನೆ ನೀನು ಪಾಡಿಗೆ ನೀನು ಇರು ಇವತ್ತು ನಿನ್ನ ಮನ್ಯಾಗ. ಏನು